ಜೀವನದ ಅಂತ್ಯ ಅಲ್ಲ, ಪ್ರಾರಂಭ ಶುರು. ಕಾಶಿಯಲ್ಲಿರುವ ಮಹಾಶಂಶಾನ್ ಘಾಟಕ್ಕೆ ಬಂದಿದ್ದೀನಿ. ಅದೇ ಮಣಿಕರ್ಣಿಕಾ. ಇಲ್ಲಿ ಸಾಕಷ್ಟು ಗೊಂದಲ, ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಮತ್ತು ಜೀವನದ ಸ್ಪಷ್ಟತೆ ಸ್ವಲ್ಪ ಸಿಕ್ತು ನನಗೆ. ವಿಡಿಯೋ ಕೊನೆ ತನಕ ನೋಡಿ, ನಿಮಗೂ ಆ ಸ್ಪಷ್ಟತೆ ಮತ್ತು ಆ ಉತ್ತರ ಸಿಗಬಹುದು. ಶುರು ಮಾಡೋಣ. ಮಣಿಕರ್ಣಿಕಾ, ದ ಬರ್ನಿಂಗ್ ಘಾಟ್. ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗಿಂದಲೇ ನಿಂತಿದ್ದೀನಿ. ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಇದ್ರ ಒಳಗಡೆ ಹೋಗೋಕೆ ಧೈರ್ಯ ಬರ್ತಾ ಇಲ್ಲ. ಒಂಥರ ಫೀಲ್ ಆಗ್ತಾ ಇದೆ ನನಗೆ. ಇಲ್ಲಿ ಮುಂಚೆ ಫುಲ್ ಓಪನ್ ಇತ್ತು, ಇವಾಗ ಶೆಡ್ ಹಾಕ್ಬಿಟ್ಟಿದ್ದಾರೆ ಜನ ಜಾಸ್ತಿ ಅಂತ. ಇದು ಒಳಗಡೆ ಹೋದರೆ ಫುಲ್ ಚಿತ್ರ ಎಲ್ಲ ಇದೆ. ಬಟ್ ಅವಾಗಿಂದಲೇ ನಿಂತ್ಕೊಂಡಿದ್ದೀನಿ. ಏನೋ ಇಲ್ಲಿ ಅಲ್ಲಿ ಗಂಟ ಸ್ವಲ್ಪ ಮುಂದೆ ಹೋದರೆ ಒಂಥರ ಭಾರ, ಒಂಥರ ಇದು ಸ್ಮೆಲ್ಲು ಒಂಥರ ಆಗ್ತಾಯಿದೆ ಹೊಟ್ಟೆ ಒಳಗಡೆ ಎಲ್ಲ. ಅದಕ್ಕೆ ಗೊತ್ತಿಲ್ಲ, ನಿಮಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟೆ. ಆದರೆ ಇಲ್ಲಿ ಬರೋದು ಭಾರಿ ಕಷ್ಟ ಇದೆ. ಅಂದರೆ ಒಂಥರ ಎದೆ ಭಾರ ಆಗುತ್ತೆ ಇಲ್ಲಿ ಮಣಿಕರ್ಣಿಕಾ ಇದು ಮಾಡೋಕ್ಕೆ. ಯಾಕಂದ್ರೆ ನೋಡಿ, ಇಲ್ಲಿ ಶೆಡ್ ಹಾಕಿದ್ದಾರೆ. ಈ ಕಡೆ ಜನಗಳೆಲ್ಲ ಪಬ್ಲಿಕ್ ಹೋಗ್ತಾ ಇದ್ದಾರೆ. ಕಾಶಿ ದೇವಸ್ಥಾನ ಇದೆ, ಅಲ್ಲಿ ಶೆಡ್ ಹಾಕಿದ್ದಾರೆ. ಬಟ್ ಈರುಣಿಂದ ಬರೋಕ್ಕೆ ನಿಮಗೆ ಒಂಥರ ಆಗುತ್ತೆ. ಸೊ ವೆಲ್ಕಮ್ ಟು ಮಣಿಕರ್ಣಿಕಾ. ಇದೇ 24 ಗಂಟೆ ಉರಿಯುತ್ತಿರುವ ಬೆಂಕಿಯಲ್ಲಿ ಚಿತ ಉರಿತಾ ಇರುತ್ತೆ 24 ಗಂಟೆ. ಸೊ ಇದು ಮಣಿಕರ್ಣಿಕಾ. ಯಾಕೆ ಮಣಿಕರ್ಣಿಕಾ ಮತ್ತು ಕಾಶಿನ ಮೋಕ್ಷ ನಗರಿ ಅಂತ ಹೇಳ್ತಾರೆ? ಅದಕ್ಕೆ ತುಂಬ ದೊಡ್ಡ ಇತಿಹಾಸ ಇದೆ, ತುಂಬ ದೊಡ್ಡ ಕಥೆ ಇದೆ. ತುಂಬ ಹಿಂದೆ ಹೋಗಬೇಕು. ಒಂದ್ಸರಿ ಶಿವ ಮತ್ತು ಪಾರ್ವತಿ ಭೂಮಿನ ಹಿಂಗೆ ಸುತ್ತಬೇಕಾದ್ರೆ ಈ ಜಾಗ ನೋಡಿಬಿಟ್ಟು ತುಂಬ ಪ್ರಸನ್ನಪಟ್ಟು ಇಲ್ಲಿ ಸ್ನಾನ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಇಳಿತಾರೆ. ಇಳಿದಾಗ ಈ ಒಂದು ಮಣಿಕರ್ಣಿಕಾ ಹತ್ರ ಇರುವಂಥ ಗಂಗಾ, ಅಲ್ಲಿ ಅವರು ಸ್ನಾನ ಮಾಡಬೇಕಾದ್ರೆ ಶಿವನ ತಲೆ ಮೇಲಿರುವ ಮಣಿ ಮತ್ತು ಪಾರ್ವತಿಯ ಕಿವಿಯ ಕುಂಡಲ ಅಂದರೆ ಕರ್ಣಿಕಾ, ಅದು ಕಳೆದೋಗುತ್ತಿಲ್ಲ. ಎಷ್ಟು ಹುಡುಕ್ತಾರೆ ಸಿಗೋದೇ ಇಲ್ಲ. ಆವಾಗ ಶಿವ ಈ ಭೂಮಿಗೆ ಒಂದು ಶಾಪ ನೀಡ್ತಾರೆ. ಅದು ಏನಂದರೆ, ನಾನು ಹೇಗೆ ಕ್ರೋಧಿತನಾಗಿ ಉರಿತಾ ಇದ್ದೀನಿ, ಈ ಜಾಗ 24 ಗಂಟೆ ವರ್ಷದ ಎಲ್ಲ ದಿನವೂ ಉರಿಯುತ್ತೆ, ಅಂದರೆ ಇದೊಂದು ಸ್ಮಶಾನ ಭೂಮಿ ಆಗುತ್ತೆ ಅಂತ ಒಂದು ಶಾಪ ಕೊಡ್ತಾರೆ. ಈ ಹೊತ್ತಲ್ಲಿ ವಿಷ್ಣು ದಶಾವತಾರದ 2ನೇ ಅವತಾರ ಕೂರ್ಮ ಅವತಾರ ತಾಳಿ ಆ ನದಿಯಿಂದ ಮಣಿ ಮತ್ತು ಪಾರ್ವತಿ ದೇವಿಯ ಕುಂಡಲ ಕರ್ಣಿಕಾ ತೊಗೊಂಡು ಬಂದು ಕೊಡ್ತಾರೆ. ಆ ಟೈಮಲ್ಲಿ ವಿಷ್ಣು ಶಿವಂಗೆ ಹೇಳ್ತಾರೆ, ಶಿವ ಏನಪ್ಪ ಮಾಡಿಬಿಟ್ಟೆ ನೀನು, ಈ ಭೂಮಿನ ಸ್ಮಶಾನ ಭೂಮಿ ಅಂತ ಮಾಡಿದೆ, 24 ಗಂಟೆ ಉರಿಯುತ್ತೆ ಅಂತ ಮಾಡಿದೆ, ಇವಾಗ ಯಾರು ಜನ ಬರ್ತಾರೆ ಇಲ್ಲಿ ಅಂತ. ಅವಾಗ ವಿಷ್ಣು ಹೇಳೋ, ಕೊಟ್ಟು ಶಾಪವನ್ನು ವಾಪಸ್ ತಗೊಳಕ್ಕಾಗಲ್ಲ, ಆದರೆ ಇದಕ್ಕೊಂದು ವರ ನೀಡ್ತೀನಿ. ಯಾವುದೇ ಡೆಡ್ ಬಾಡಿ ಇಲ್ಲಿ ಬಂದು ಉರಿದ್ರೆ ಅವರಿಗೆ ಡೈರೆಕ್ಟಾಗಿ ಮೋಕ್ಷ ಸಿಗತ್ತೆ, ಇದೊಂದು ಕೊಟ್ಬಿಡ್ತಾರೆ. ಅದಕ್ಕೆ ಇಲ್ಲಿ 24 ಗಂಟೆ ವರ್ಷದ ಎಲ್ಲ ದಿನವೂ ಅವ್ರು ಕೊಟ್ಟಿರೋ ಶಾಪ ಹಂಗೆ ಹರಿತಾನೆ ಇರುತ್ತೆ, ಉರಿತಾನೆ ಇರುತ್ತೆ ನಾನ್ ಸ್ಟಾಪು. ಬೆಳಿಗ್ಗೆ ಸಂಜೆ ರಾತ್ರಿ ಎಲ್ಲ ಟೈಮ್ ಉರಿತಾ ಇರುತ್ತೆ. ಹಾಗೆ ಇಲ್ಲಿ ಉರಿಯುವಂಥ ಎಲ್ಲರಿಗೂ ಮೋಕ್ಷ ಡೈರೆಕ್ಟಾಗಿ ಸಿಗುತ್ತೆ ಅಂತ ಶಿವನೇ ವರ ಕೊಟ್ಟಿದ್ದಾರೆ. ಅದಕ್ಕೆ ಇದು ಮೋಕ್ಷ ನಗರಿ ಕಾಶಿ ವಿಶ್ವನಾಥ್ ವಾರಣಾಸಿ. ಇಲ್ಲಿ ನಾನು ಹೇಳ್ದಂಗೆ ಜೀವನದ ಅಂತ್ಯ ಅಲ್ಲ, ಇಲ್ಲಿಂದ ಪ್ರಾರಂಭ ಅಂತ ದೇವರು ಭಗವಂತರು ಹೇಳಿರೋದು, ಆಯಿತಾ? ಸೊ ಅದಕ್ಕೆ ಇದರ ಹೆಸರು ಮಣಿಕರ್ಣಿಕಾ ಘಾಟ್. ಈ ಥರ ತುಂಬ ವಿಷಯ, ಈ ಮೋಕ್ಷ ರಿಲೇಟೆಡ್ ತುಂಬ ವಿಷಯಗಳು ಈ ಒಂದು ಕಾಶಿಯಲ್ಲಿದೆ. ಇಲ್ಲಿ ಡೆತ್ ಹೋಮ್ ಅಂತ ಒಂದು ಜಾಗ ಇದೆ. ಅದು ಹೇಗೆ ಅಂದರೆ, ಇವಾಗ ಸಾವಿನ ಅಂತ್ಯದಲ್ಲಿರುವಂಥ ಕೆಲವೊಬ್ಬರು ಜನರು ಆ ಡೆತ್ ಹೋಮಲ್ಲಿ ಬಂದ್ಬಿಟ್ಟು ವಾಸ ಮಾಡ್ತಾರೆ. ಮುಕ್ತಿ ಆದರೆ ಇಲ್ಲೇ ಮುಕ್ತಿಯಾಗಿ ಮೋಕ್ಷ ಸಿಗಲಿ ನಮಗೆ ಅಂತ. ಆ ಡೆತ್ ಹೋಮ್ಗೆ ಬರೀ 20 ರೂಪಾಯಿ ಮಾತ್ರ ಎಲೆಕ್ಟ್ರಿಸಿಟಿ ಬಿಲ್ಲು. ಅಲ್ಲಿ 1000 ಜನ ಇದ್ದಾರೆ. ಅದಕ್ಕೆ ವಯಸ್ಸಾಗಿರೋರು, ಇನ್ನೇನು ಅಂತ್ಯಗೆ ಹತ್ತಿರ ಆಗಿರೋರು ಈ ಡೆತ್ ಹೋಮಿಗೆ ಬರ್ತಾರೆ, ಇಲ್ಲೇ ವಾಸ ಮಾಡ್ತಾರೆ, ಕಾಶಿಯಲ್ಲೇ ಇಡ್ತಾರೆ. ಮತ್ತು ಅವರ ಸಾವಿಗೆ ಕಾಯ್ಕೊಂಡು ಮೋಕ್ಷನ ಅರ್ಪಣೆ ಮಾಡಿಕೊಂಡು ಈ ಭೂಮಿ ಬಿಟ್ಬಿಟ್ಟು ಹೋಗ್ತಾರೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಇಲ್ಲಿ ಈ ಜಾಗದಲ್ಲಿ ನೀವು ಒಬ್ಬರೇ ಬಂದರೆ ನಿಮಗೆ ರೂಮ್ ಕೊಡಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತಲ್ಲ ಏನಕ್ಕೆ ಅಂತ. ಹೌದು,
ಇಲ್ಲಿ ಸೂಸೈಡ್ ಕೇಸಸ್ಗಳು ತುಂಬ ಇದೆ ವಾರಣಾಸಿಯಲ್ಲಿ. ಏನಕ್ಕಂದರೆ ಒಬ್ಬರೇ ಬಂದು ಸೂಸೈಡ್ ಮಾಡಿಕೊಂಡ್ರೆ ಈ ಜಾಗದಲ್ಲಿ ನಮ್ಗೆ ಮೋಕ್ಷ ಸಿಗುತ್ತೆ ಡೈರೆಕ್ಟಾಗಿ ಅಂದ್ಬಿಟ್ಟು ಎಷ್ಟೊಂದು ಜನ ಈ ಥರ ಕೆಲಸಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನೀವು ಒಬ್ಬರೇ ಬಂದ್ಬಿಟ್ಟು ರೂಮ್ ಕೇಳಿದ್ರೆ ನಿಮಗೆ ಕೊಡಲ್ಲ. ಅಂದರೂ ಯಾರು ಓಕೆ ಗೊತ್ತಿರೋನಿದ್ರೆ ಒಂದು ಪಕ್ಷ ಅದನ್ನು ಯೋಚನೆ ಮಾಡ್ತಾರೆ. ಆದರೂ ಇಲ್ಲಿ ಆದಷ್ಟು 90% ಯಾರೂ ನಿಮಗೆ ರೂಮ್ ಕೊಡಲ್ಲ. ಎಲ್ಲಿ ನೇಣು ಹಾಕೊಂಡು ಸೂಸೈಡ್ ಮಾಡ್ಕೊಂಡು ಮೋಕ್ಷ ಪ್ರಾಪ್ತಿಗೋಸ್ಕರ ಬಂದು ಹೋಗ್ಬಿಡ್ತಾರೆ ಅಂತ. ಅದಕ್ಕೆ ಕಾಶಿಯಲ್ಲಿ ಈ ಥರ ವಿಷಯಗಳು, ಹಿಡನ್ ವಿಷಯಗಳು ತುಂಬ ಇದೆ. ಯಾಕಂದರೆ ಆ ಒಂದು ದೇವಸ್ಥಾನ ನೋಡ್ತಿರಲ್ಲ ಆ ಕಡೆ, ಅದ್ರ ಬಗ್ಗೆನೂ ಒಂದು ಸ್ಟೋರಿ ಇದೆ. ಅದ್ರ ಬಗ್ಗೆನೂ ನಮ್ಮ ಕಲಿಯುಗಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟೋರಿ ಇದೆ. ಅಲ್ಲೋಗ್ಬಿಟ್ಟು ಹೇಳ್ತೀನಿ. ಭಯ್ಯ आपको ये मोक्ष नगरी मणिकर्णिका आने के बाद क्या लग रहा है? यही सब कुछ सब मोह माया है, बाकी कुछ नहीं. हाँ, सब पैसा वैसा सब कुछ छोड़कर इधर ही आना है. सब सही है, कुछ लेकर जाना नहीं है, सही सब है. इधर ही छोड़कर जाना है. ಇಲ್ಲಿ ಬಂದು ಒಂದೇನು ಅರ್ಥ ಆಯಿತು ಅಂದರೆ ಈ ದುಡ್ಡು, ಸಂಪತ್ತು, ದೌಲತ್ತು, ಈಗೋ ಇದೆಲ್ಲ ನಮ್ಮ ಜೊತೆ ಯಾವುದೂ ಬರಲ್ಲ. ಎಲ್ಲ ಇಲ್ಲೇ ಇರುತ್ತೆ. ಮತ್ತು ಈ ನಮ್ಮ ಯಾವುದೋ ಒಂದರಲ್ಲಿ ನಾನು ಕೇಳಿದ್ದೆ, ನಮ್ಮ ಬಾಡಿ ಒಂದು ಯಂತ್ರ ಅಂತ. ಅದರಲ್ಲಿ ಬರೀ ನಮ್ಮ ಆತ್ಮ ಮಾತ್ರ ಇದೆ. ಇಟ್ ಇಸ್ ಜಸ್ಟ್ ಮೀಡಿಯೇಟರ್ ಆ ಥರ ಇದೆಯಲ್ಲ, ಆ ಥರ ಅಂತ ಹೇಳ್ತಾರೆ. ಇದು ಸುಟ್ಟಿದ ಮೇಲೆ ಅದಕ್ಕೆ ನೋಡಿ, ಸುಟ್ಟಿದ ಮೇಲೆ ಬಾಡಿ ಅಂತಾರೆ ಅದನ್ನು. ನಮ್ಮ ಹೆಸರಿಟ್ಟು ಕರೆಯಲ್ಲ, ಸುಟ್ಟ ಮೇಲೆ ಬಾಡಿ ಅಂತಾರೆ. ಸೊ ಇದೇನಿದು, ಇದೊಂದು ಯಂತ್ರ. ಇದರಲ್ಲಿ ನಮ್ಮ ಆತ್ಮ ಇದೆ. ಸೊ ನಾವು ಎಷ್ಟು ಈ ದೌಲತ್ತಲ್ಲಿ ಮೆರಿತೀವಿ, ಎಷ್ಟು ದುಡ್ಡು ಅಹಂಕಾರಲ್ಲಿ ಮೆರಿತೀವಿ, ಎಲ್ಲ ಒಂದು ದಿವಸ ಇಲ್ಲಿ ಬಂದು ಎಲ್ಲ ಸರ್ವನಾಶ ಆಗೋಗುತ್ತೆ. ಇಲ್ಲಿಂದ ವಾಪಸ್ ಎತ್ಕೊಂಡು ಹೋಗೋಕ್ಕೇನು ಇಲ್ಲ, ಎಲ್ಲ ಬಿಟ್ಟು ದೇವ್ರ ಹತ್ರ ಹೋಗೋದು. ಅದಕ್ಕೆ ಯಾವಾಗ ಎಷ್ಟು ದಿನ ಇರ್ತೀರ ಜೊತೆಗೆ ಅಷ್ಟು ದಿನ ಆಯವಾಗಿರಿ, ಖುಷಿಯಾಗಿರಿ, ಜನಕ್ಕೆ ಒಳ್ಳೇದು ಬಯಸಿ, ನೀವು ಒಳ್ಳೇದು ಮಾಡಿ ಖುಷಿಯಾಗಿರಿ, ಗಮ್ಮತ್ತಲ್ಲಿರಿ. ಇದೇ ನಾವು ಹೇಳೋದು. ಇಲ್ಲಿಗೆ ಬನ್ನಿ, ಯಾವಾಗಾದರೂ ಇದ್ದರೆ ನೀವು. ಹೌದು, ಆ್ಯಕ್ಚುಲಿ ಘಾಟ್ಗಳಿಗೆ ಹೋಗಂಗಿಲ್ಲ, ಆದರೆ ಇದೊಂದು ಸರಿ ಪಬ್ಲಿಕ್ ಇದು ಥರ ಇದೆ. ಆದರೆ ಆಮೇಲೆ ಇಲ್ಲಿ ಬಂದಾಗ ನಿಮಗೆ ನೀವು ಯಾರು ಅಂತ ಒಂದು ಕ್ವಶನ್ಗೆ ಆನ್ಸರ್ ಸಿಗುತ್ತೆ ನಿಮಗೆ. ಮುಂದೆ ಹೋಗೋಣ. ಅರ್ಧ ಡೆಸ್ಟ್ರಾಯ್ ಆಗಿದೆ, ಅರ್ಧ ಹಿಂಗಿಲ್ಲ, ಸ್ವಲ್ಪ ಹಿಂಗಿದೆ. ಇದು ಹೇಳ್ತಾರೆ ಜನರು. ಇದೇನಾದ್ರು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆದರೆ ಕಲಿಯುಗ ಮುಗಿಯುತ್ತೆ. ಕಲಿಯುಗದ ಅಂತ್ಯ ಅಂದರೆ ಈ ಒಂದು ದೇವಸ್ಥಾನದ ಕಂಪ್ಲೀಟಾಗಿ ಓಟೋಗ್ಬಿಡೋದು. ಇದು ಹೇಳ್ತಾರೆ. ಅದಾಗುತ್ತಲ್ಲೋ ನಮಗೆ ಗೊತ್ತಿಲ್ಲ. ಧರ್ಮ ಯಾರೋ ಬರೆದಿರ್ತಾರೆ, ನಾವು ಅದನ್ನು ಮುಂದೆ ನಿಮ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಇದು ಮಣಿಕರ್ಣಿಕಾ ಬಗ್ಗೆ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸಿಕ್ಕಿದ್ರೆ ಬೇರೆಯವ್ರಿಗೂ ತಿಳಿಸಿ. ಹಾಗೆ ನೀವು ಫಾಲೋ ಮಾಡಿ, ಬನ್ನಿ, ನೋಡಿ ಇಂಥ ಜಾಗವನ್ನು. ನಾನು ಹೇಳ್ದಂಗೆ ಇಲ್ಲಿ ಸಾವಿನ ಸೆಲೆಬ್ರೇಟ್ ಮಾಡ್ತಾರೆ. ಅವರಿಗೆ ಸಾವು ಅಂತ್ಯ ಅಲ್ಲ, ಪ್ರಾರಂಭ ಅಂತ. ಮಣಿಕರ್ಣಿಕಾಯಿಂದ ಸಿಗ್ತೀನಿ. ಬಾಯ್. ಫುಲ್ ಗಮ್ಮತ್ತು ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಿ. ಇಷ್ಟೊಂದೆಲ್ಲ ಆದಮೇಲೆ ಸಬ್ಸ್ಕ್ರೈಬ್ ಮಾಡಲೇಬೇಕು ನೀವು, ಎಲ್ಲರಿಗೂ ಶೇರ್ ಮಾಡಲೇಬೇಕಿದು. ಸಿ ಯು.